ಜೈ ಶ್ರೀರಾಮ್ ಎಲ್ಲರಿಗೂ ಸ್ಟಾಕ್ ಚಾರ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಂದನ್. ಓಕೆನಾ, ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ಲೈವಲ್ಲಿ ಇದ್ದಾಗನೂ ಅಷ್ಟೇ, ಯಾವಾಗ ನನಗೆ ಕಾಲ್ ಮಾಡಿ ಎಲ್ಲ ತುಂಬ ಜನ ಸರ್ ಧನ್ ಅಂತ ಹೇಳ್ತಿರಲ್ಲ, ಧನ್ನಲ್ಲಿ ಟ್ರೇಡ್ ಮಾಡೋದು ಹೆಂಗೆ, ಚಾರ್ಟರ್ ಟ್ರೇಡ್ ಮಾಡೋದು ಹೆಂಗೆ ಅಂತಬಿಟ್ಟು ತುಂಬ ಜನ ಕೇಳ್ತಾರೆ. ಓಕೆನಾ, ಸೊ ಅದನ್ನು ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತಂದ್ಬಿಟ್ಟು ಪೂರ್ತಿ ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಅಂತಂದ್ಬಿಟ್ಟು ಹೇಳಿದೆ. ಸೊ ಇವಾಗ ಆ ವಿಡಿಯೋನ ಮಾಡಬೇಕು ಅಂತಂದ್ಬಿಟ್ಟು ಬಂದಿದ್ದೀನಿ. ಸೊ ನೋಡಿ ಧನ್ ಸೆಟ್ಟಿಂಗ್ಸಿಗೆ ಇದು ಪೂರ್ತಿ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿರೋಂಥದ್ದು. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಪೂರ್ತಿ ವಿಡಿಯೋ ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಯಾರಿಗಾದ್ರೂ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂತಂದರೆ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಲಿ ಯಾರಿಗಾದ್ರು ಬೇಕು ಅಂತಂದರೆ ಅದನ್ನು ಶೇರ್ ಮಾಡೋ ಪ್ರಯತ್ನ ಮಾಡಿ. ಸೊ ನೋಡಿ, ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲಲ್ಲಿ ಧನ್ ಮೊಬೈಲ್ ಆ್ಯಪನ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಧನ್ ಮೊಬೈಲ್ ಆ್ಯಪನ್ನ ಓಪನ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆಯಿಂದ 3ನೇ ಆಪ್ಷನ್ ಬಂದು ಲಾಗಿನ್ ಟು ಡೆಸ್ಕ್ಟಾಪ್ ಅಂತ ಇರುತ್ತೆ. ಆಗ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಓಕೆನಾ, ಆ ಸ್ಕ್ಯಾನರ್ನ ಹಾಗೆ ಇಟ್ಕೊಳ್ಳಿ. ಆಮೇಲೆ ಗೂಗಲ್ ಕ್ರೋಮಲ್ಲಿ, ಲ್ಯಾಪ್ಟಾಪಲ್ಲಿ ಅಥವಾ ಸಿಸ್ಟಮಲ್ಲಿ ಬಂದು ಗೂಗಲ್ ಕ್ರೋಮಲ್ಲಿ tv.dhan.co ಅಂತ ನೀವು ಸರ್ಚ್ ಮಾಡಿದ್ರೆ, tv.dhan.co ಅಂತ ನೀವು ಸರ್ಚ್ ಮಾಡಿದ್ರೆ ಒಂದು QR ಕೋಡ್ ಓಪನ್ ಆಗುತ್ತೆ. ಓಕೆನಾ, ಈಗ ನೀವು ಮೊಬೈಲಲ್ಲಿ ಓಪನ್ ಮಾಡ್ಕೊಂಡಿರೋಂಥ QR ಕೋಡ್ ಸ್ಕ್ರೀನ್ ಏನು ಸ್ಕ್ಯಾನರ್ ಕಾಣ್ತಾ ಇದೆ, ಆ ಸ್ಕ್ಯಾನರಲ್ಲಿ ಆ QR ಕೋಡ್ನ ಲಾಗಿನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಎಂಟಿ ಲೇಔಟ್ ಓಪನ್ ಆಗುತ್ತೆ. ಓಕೆನಾ, ಈ ಥರ ಒಂದು ಎಂಟಿ ಲೇಔಟ್ ಓಪನ್ ಆಗುತ್ತೆ. ಎಂಟಿ ಲೇಔಟ್ ಅಂತಂದ್ರೆ ಏನೂ ಇರಲ್ಲ, ಸುಮ್ಮನೆ ಯಾವುದೋ ಒಂದು ಚಾರ್ಟ್ ಓಪನ್ ಆಗುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ, ಸ್ಪೆಷಲಿ ಆಪ್ಷನ್ ಟ್ರೇಡಿಂಗಿಗೆ ನೀವು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರೋದು ನಾನು. ಓಕೆನಾ, ಇಲ್ಲಿರೋ ವಾಚ್ ಲಿಸ್ಟಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಬಿಡಿ. ವಾಚ್ ಲಿಸ್ಟಲ್ಲಿ ಇರೋದೆಲ್ಲ ಡಿಲೀಟ್ ಮಾಡ್ಬಿಡಿ, ಯಾವುದು ಬೇಡ. ವಾಚ್ ಲಿಸ್ಟಲ್ಲಿ ಇರೋದೆಲ್ಲ ಡಿಲೀಟ್ ಮಾಡಾದ್ಮೇಲೆ ಇಲ್ಲೇನು ಮಾಡಿ ಗೊತ್ತಾ, ಓಕೆ ಇದು ಸರಿಯಾಗಿದೆ. ವಾಚ್ ಲಿಸ್ಟಿಗೆ ಬನ್ನಿ. ನೀವು ಯಾವ ಇಂಡೆಕ್ಸನ್ನ ಟ್ರೇಡ್ ಮಾಡ್ತಾ ಇರ್ತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟು ನಿಫ್ಟಿ 50 ಅಲ್ವಾ, ನಿಫ್ಟಿ 50ನ ವಾಚ್ ಲಿಸ್ಟಿಗೆ ಹಾಕೊಳ್ಳಿ. ನಿಫ್ಟಿ ಬ್ಯಾಂಕನ್ನು ವಾಚ್ ಲಿಸ್ಟಿಗೆ ಹಾಕೊಳ್ಳಿ. ಬ್ಯಾಂಕ್ ಎಕ್ಸ್ನು ವಾಚ್ ಲಿಸ್ಟಿಗೆ ಹಾಕೊಳ್ಳಿ. ಸೊ ಸೆನ್ಸೆಕ್ಸ್ ಇದನ್ನು ವಾಚ್ ಲಿಸ್ಟಿಗೆ ಹಾಕೊಳ್ಳಿ. ಇನ್ನು ಯಾವ್ಯಾವ್ದು ಹಾಕಂತೀರಾ ಅದನ್ನು ನಿಮಗೆ ಏನು ಬರುತ್ತೆ ಅದನ್ನು ಹಾಕೊಳ್ಳಿ. ಸೊ ನೆಕ್ಸ್ಟು ನೀವು ಇವಾಗ ಮಾಡಬೇಕಾಗಿರೋದೇನು, ನಿಫ್ಟಿ ದಿನ ನಿಫ್ಟಿಗೆ ಸಪ್ರೇಟ್ ಚಾರ್ಟ್ ಇರಬೇಕು. ಓಕೆನಾ, ಬ್ಯಾಂಕ್ ಎಕ್ಸ್ ದಿನ ಬ್ಯಾಂಕ್ ಎಕ್ಸಿಗೆ ಸಪ್ರೇಟ್ ಚಾರ್ಟ್ ಇರಬೇಕು. ಬ್ಯಾಂಕ್ ನಿಫ್ಟಿ ದಿನ ಬ್ಯಾಂಕ್ ನಿಫ್ಟಿಗೆ ಸಪ್ರೇಟ್ ಚಾರ್ಟ್ ಇರಬೇಕು. ಅಂದರೆ ಬೇರೆ ಬೇರೆ ಚಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ಏನು ಮಾಡಿ ಗೊತ್ತಾ, ಇಲ್ಲಿ ಧನ್ ಲೇಔಟ್ ಅಂತ ಏನು ಕಾಣ್ತಿದೆಯಲ್ಲ, ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಕ್ ಎ ಕಾಪಿ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಮೇಕ್ ಎ ಕಾಪಿ ಮೇಲೆ ಬಂತು ಅಂತಂದರೆ ಫಸ್ಟ್ ನೀವು ಕ್ರಿಯೇಟ್ ಮಾಡ್ತಿರೋದು ಯಾವುದು, ನಿಫ್ಟಿ 50 ಅಂತ ಅಂದ್ಬಿಟ್ಟು ನೀವು ನೇಮ್ ಕೊಟ್ರಿ ಅಂತ ಹೇಳಿದ್ರೆ ಈ ಚಾರ್ಟ್ ಬಂದು ಇವಾಗ ಇಲ್ಲಿ ನೋಡಿ, ಈ ಚಾರ್ಟ್ ಬಂದು ಇವಾಗ ನಿಫ್ಟಿ 50 ಅಂತ ಕ್ರಿಯೇಟ್ ಆಯಿತು. ಸೊ ಓಕೆನಾ, ನೆಕ್ಸ್ಟು ಇಲ್ಲಿ ಲೇಔಟು ನನ್ನ ಸ್ಟ್ರೀಮ್ನ ನೋಡಿರ್ಬೋದು ನೀವು. ನಾನು ಅದರಲ್ಲಿ ಒಂದು ಇಂಡೆಕ್ಸ್, ಒಂದು ಕಾಲು, ಒಂದು ಪುಟ್ಟು ಈ ಥರ ಹಾಕಿರ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಲೇಔಟ್ ಮೇಲೆ ಬಂದ್ಬಿಟ್ಟು ನಾನು ಯಾವ ಥರ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ. 3 ಆಪ್ಷನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಓಕೆನಾ, 3 ಆಪ್ಷನ್ ಆಗಿ 3 ಲೇಔಟ್ ಆಗಿ ಸ್ಪ್ಲಿಟ್ ಆದಮೇಲೆ ನೀವು ಈಗ ನಿಫ್ಟಿ 50 ಚಾರ್ಟ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಇಲ್ಲೂ ನಿಫ್ಟಿ ಚಾರ್ಟ್ ಹಾಕಬೇಕು, ಇಲ್ಲಿ ನಿಫ್ಟಿ ಚಾರ್ಟ್ ಹಾಕಬೇಕು, ಇಲ್ಲಿ ನಿಫ್ಟಿ ಚಾರ್ಟ್ ಹಾಕಬೇಕು. ಓಕೆನಾ, ಸೊ ನೆಕ್ಸ್ಟು ಈ ಲೇಔಟ್ ಸೆಲೆಕ್ಟ್ ಮಾಡಿ ನಿಫ್ಟಿ 50 ಚಾರ್ಟ್ ಹಾಕಿ, ಈ ಲೇಔಟ್ ಸೆಲೆಕ್ಟ್ ಮಾಡಿ ನಿಫ್ಟಿ 50 ಚಾರ್ಟ್ ಹಾಕಿ, ಈ ಲೇಔಟ್ ಸೆಲೆಕ್ಟ್ ಮಾಡಿ ನಿಫ್ಟಿ 50 ಚಾರ್ಟ್ ಹಾಕಿ. ಓಕೆನಾ, ಇಷ್ಟಾದ್ಮೇಲೆ ಇದನ್ನು ಮಿನಿಮೈಸ್ ಮಾಡ್ಕೊಂಬಿಡಿ. ಇಷ್ಟಾದ್ಮೇಲೆ ಈಗ ನಿಮ್ಗೆ ಆಪ್ಷನ್ ಚೈನ್ ಓಪನ್ ಆಗಬೇಕು. ನೆಕ್ಸ್ಟ್ ಓಕೆನಾ, ಈಗ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್, ಇವಾಗ ನಿಫ್ಟಿ 50 23,350 ಓಡ್ತಾ ಇದೆ. ಇನ್ನು ನಿಮ್ಗೆ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ಬೇಕು, ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್. ಇಲ್ಲಿ ಸ್ಟ್ರೈಕ್ ಪ್ರೈಸ್ ತೊಗೊಂಬರೋದು ಹೆಂಗೆ ಅಂತ ಹೇಳಿದ್ರೆ, ಈ ಲೇಔಟ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ಲೇಔಟ್ಗೆ ಹಾಕಬೇಕು ಅಂತ ಅನ್ಕೊಂಡಿರ್ತೀರಾ ಆ ಲೇಔಟ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಲೇಔಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ ಚೈನ್ ಅಂತ ಬರುತ್ತೆ. ಆಪ್ಷನ್ ಚೈನ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಅಟ್ ದ ಮನಿ ನೀವು ಪ್ರೀಮಿಯಂನ ಹಾಕಬೇಕು ಅಂತ ಇತ್ತು ಅಂತಂದ್ರೆ $160. ಇಲ್ಲಿ ವ್ಯೂ ಚಾರ್ಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಕಾಲ್ ಚಾರ್ಟು ಈ ಲೇಔಟಿಗೆ ಬಂದಿತ್ತು. ನೆಕ್ಸ್ಟು ಈ ಲೇಔಟ್ನ ಸೆಲೆಕ್ಟ್ ಮಾಡಿ, ಆಪ್ಷನ್ ಚೈನ್ ಏನು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಲೇಔಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇವಾಗ ಪುಟ್ ಚಾರ್ಟ್ ಹಾಕಬೇಕು. 23,400 ಪುಟ್ ಚಾರ್ಟನ್ನು ನೀವು ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ವ್ಯೂ ಚಾರ್ಟ್ ಅಂತ ಬಂತು ಅಂತಂದ್ರೆ ಈ ಲೇಔಟ್ ಸೆಲೆಕ್ಟ್ ಮಾಡಿ ವ್ಯೂ ಚಾರ್ಟ್ ಅಂತ ಕೊಡ್ತು ಅಂತಂದ್ರೆ ಇಲ್ಲಿಗೆ ಪುಟ್ ಚಾರ್ಟ್. ಸೊ ಇವಾಗ ಲೇಔಟು ಸೆಟ್ ಆದಂಗೆ ಆಯ್ತು. ಓಕೆನಾ, ಇವಾಗ ನೋಡಿ ನಿಫ್ಟಿ 50 ಇಂಡೆಕ್ಸ್ ಇದೆ, ಕಾಲ್ ಇದೆ, ಪುಟ್ ಇದೆ. ನೀವು ಇದೇ ಥರ ಆಪ್ಷನ್ ಚೈನ್ ಅನ್ನು ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನ ಸ್ಟ್ರೈಕ್ ಪ್ರೈಸ್ನ ಚೇಂಜ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೊಬೋದು. ಓಕೆನಾ, ನೆಕ್ಸ್ಟು ಇಂಪಾರ್ಟೆಂಟ್ ಅಂತಂದ್ರೆ ಸೆಟ್ಟಿಂಗ್ಸಿಗೆ ಬನ್ನಿ. ಸೆಟ್ಟಿಂಗ್ಸಲ್ಲಿ ಟ್ರೇಡಿಂಗ್ ಸೆಟ್ಟಿಂಗ್ಸಿಗೆ ಬನ್ನಿ. ಇಲ್ಲಿ ಇನ್ಸ್ಟೆಂಟ್ ಆರ್ಡರ್ನ ನೀವು ಮಾರ್ಕ್ ಮಾಡಿಟ್ಟಿತ್ತು ಅಂತ ಹೇಳಿದ್ರೆ ನೀವು ಆರ್ಡರ್ನ ಪಂಚ್ ಮಾಡ್ತಿದ್ದಂಗೆ ಮಾರ್ಕೆಟ್ ಆರ್ಡರಲ್ಲಿ ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನು ನೋಡ್ತಾ ಇರುತ್ತಲ್ಲ ಆ ಮಾರ್ಕೆಟ್ ಪ್ರೈಸಲ್ಲಿ ನಿಮಗೆ ಪ್ರೀಮಿಯಮ್ಸು ಅಂದರೆ ನಿಮ್ಮ ಪೊಸಿಷನ್ ಆ್ಯಡ್ ಆಗ್ಬಿಡುತ್ತೆ. ಓಕೆನಾ, ಇದೊಂದು ನಾನು ಮಾಡ್ಕೊಳ್ಳಿ. ಪ್ಲೇ ಎಕ್ಸಿಕ್ಯೂಷನ್ ಸೌಂಡ್ಸ್ ಆನ್ ಮಾಡ್ಕೊಳ್ಳಿ, ರಿಜೆಕ್ಷನನ್ನು ಆನ್ ಮಾಡ್ಕೊಳ್ಳಿ. ಇಷ್ಟು ಸೇಮ್ ನಾನು ಹೆಂಗೆ ಮಾಡಿದ್ದೀನಿ ಆ ಥರ ಸೆಟ್ಟಿಂಗ್ಸ್ ಹೇಳ್ತಾ ಇರೋದು ಬ್ರದರ್. ಓಕೆನಾ, ಸೊ ನೆಕ್ಸ್ಟು ಅಪಿಯರೆನ್ಸಲ್ಲಿ ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಸ್ಕೇಲ್ಸಲ್ಲಿ ಇದನ್ನು ಇಲ್ಲಿ ನೋಡಿ ಟೈಮಿನ 12 ಅವರ್ಸಿಗೆ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಟೈಮು ಅವಾಗ 12 ಅವರ್ ಫಾರ್ಮೆಟಲ್ಲಿ ಬರುತ್ತೆ. ಇನ್ನು ಏನು ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸ್ಟೇಟಸ್ ಲೈನು ಏನು ಬೇಡ. ಸಿಂಬಲ್ಸಲ್ಲೂ ಏನು ಬೇಡ. ಇಲ್ಲಿ ಅಪ್ಲೈ ಟು ಆಲ್ ಅಂತ ಕೊಟ್ಬಿಟ್ಟು ಓಕೆ ಕೊಟ್ಬಿಡಿ. ಅಪ್ಲೈ ಟು ಆಲ್ ಅಂತ ಕೊಟ್ಟರೆ ಎಲ್ಲ ಚಾರ್ಟಿಗೂ ಅದೇ ಅಪ್ಲೈ ಆಯಿತು ಅಂತ. ಓಕೆನಾ, ನೆಕ್ಸ್ಟು ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಸೆಟ್ಟಿಂಗ್ಸ್ ಇದೆ. ಓಕೆನಾ, ಯೂಸರ್ ಸೆಟ್ಟಿಂಗ್ ಅಂತ. ಈ ಯೂಸರ್ ಸೆಟ್ಟಿಂಗಲ್ಲಿ ನೀವೇನು ಮಾಡಬೇಕು, ಆರ್ಡರಿಗೆ ಬಂತು ಅಂತಂದರೆ ಇಲ್ಲಿ ಓವರ್ ನೈಟು ಇಂಟ್ರಾಡೇ ಅಂತ ಇರುತ್ತೆ.
ಕೆಲವೊಂದು ಆರ್ಡರ್ನ ನೀವು ಓವರ್ ನೈಟೇ ತಗೋಬೇಕು, ಕೆಲವೊಂದು ಆರ್ಡರ್ನ ಇಂಟ್ರಾಡೇ ಅಂತ ತಗೋಬೇಕು. ಓಕೆನಾ. ಯಾವುದಾದ್ರೂ ನೀವು ಹೋಲ್ಡ್ ಮಾಡ್ತಾ ಇರ್ತೀರಾ ಪೊಸಿಷನ್ನ ಅಂತ ಹೇಳಿದ್ರೆ ಇಲ್ಲಿ ಓವರ್ ನೈಟ್ ಅಂತ ಸೆಲೆಕ್ಟ್ ಆಗಿದ್ರೆ ಮಾತ್ರ ಅದು ಪೊಸಿಷನ್ ನಾಳೆ ಕ್ಯಾರಿ ಆಗುತ್ತೆ. ಇಲ್ಲ ಅಂತಂದ್ರೆ 3:23 ಒಳಗಡೆ ನಿಮ್ಮ ಪೊಸಿಷನ್ಸು ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಇದೊಂದನ್ನ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಈಗ ಫಾರ್ ಎಕ್ಸಾಂಪಲು ನೀವು ಟ್ರೇಡ್ ಮಾಡಬೇಕು. ನಾನು ಹೆಂಗೆ ಟ್ರೇಡ್ ಮಾಡೋದು ಬ್ರದರ್? ಟ್ರೇಡ್ ಮಾಡಬೇಕು. ಸೊ ಇಲ್ಲೇನು ಕ್ವಾಂಟಿಟಿ ಕಾಣ್ತಾ ಇದೆಯಲ್ಲ, ನಿಫ್ಟಿ 50 ಇವಾಗ ಲಾಟ್ ಸೈಜ್ ಇರೋದು 75 ಕ್ವಾಂಟಿಟಿ. ಓಕೆನಾ. ಈ ಕ್ವಾಂಟಿಟಿ ಸೈಜನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ 75 ಅಂತ ಏನು ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಪ್ಲಸ್ ಮಾಡ್ಕೊಂತ ಹೋಯ್ತು ಅಂತಂದ್ರೆ ನಿಮ್ಮ ಕ್ವಾಂಟಿಟಿ ಆ್ಯಡ್ ಆಗುತ್ತೆ, ಮೈನಸ್ ಮಾಡ್ಕೊಂತ ಬಂತು ಅಂತಂದ್ರೆ ಕ್ವಾಂಟಿಟಿ ರೆಡ್ಯೂಸ್ ಆಗುತ್ತೆ. ಓಕೆನಾ. ಸೊ ಈ ಥರ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಂಡು ಇಲ್ಲಿ ನೀವು ಬೈ ಅಂತ ಕೊಡ್ತು ಅಂತಂದ್ರೆ ಬೈಯಿಂಗ್ ಆರ್ಡರ್ ಪ್ಲೇಸ್ ಆಗುತ್ತೆ. ಇದು ಹೊಸ ಅಕೌಂಟ್ ಆಗಿರೋದ್ರಿಂದ ನಾನು ಈ ವಿಡಿಯೋ ಮಾಡಬೇಕು ಅಂತಾನೆ ನನ್ನ ಸ್ಟೂಡೆಂಟ್ ಒಬ್ರದನ್ನ ಹೊಸ ಅಕೌಂಟನ್ನ ತಗೊಂಡು ಅವ್ರ ಹತ್ರ ಈಸ್ಕೊಂಡು ಅವ್ರ ಲಾಗಿನ್ನ ನಾನು ತಗೊಂಡು ಸೊ ಅವ್ರಿಗೆ ಸೆಟ್ಟಿಂಗ್ಸ್ ಮಾಡ್ದಂಗೂ ಆಗುತ್ತೆ, ಹಾಗೆ ವಿಡಿಯೋ ಮಾಡ್ದಂಗೂ ಆಗುತ್ತೆ ಅಂತಬಿಟ್ಟು ನಾನು ಮಾಡ್ತಾ ಇರೋದು. ಓಕೆನಾ. ಸೊ ಇಲ್ಲಿ 150 ಇಲ್ಲಿ 75 ಕ್ವಾಂಟಿಟಿ ಇದೆಯಾ ಅಂತ ಅಂದ್ಬಿಟ್ಟು ನಿಮ್ಮದು ಫಸ್ಟ್ ಕ್ವಾಂಟಿಟಿ ಸೈಜು ಕರೆಕ್ಟಾಗಿ ಇದೆಯಾ ಅಂತಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದಮೇಲೆ ಬೈಯಿಂಗ್ ಪ್ರೈಸ್ ಮೇಲೆ ಅಂದರೆ ಏನು ಮಾರ್ಕೆಟ್ ಪ್ರೈಸ್ ಓಡ್ತಾ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಇಲ್ಲಿ ಪೊಸಿಷನ್ನು ಒಂದು ಬಾಕ್ಸ್ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ಒಂದು ಪೊಸಿಷನ್ ಬಾಕ್ಸ್ ಓಪನ್ ಆಗುತ್ತೆ. ಎಲ್ಲಿದೆ? ಸೊ ಈ ಥರ ಒಂದು ಪೊಸಿಷನ್ ಬಾಕ್ಸ್ ಓಪನ್ ಆಗುತ್ತೆ. ಓಕೆನಾ. ಸೊ ಈ ಪೊಸಿಷನ್ ಬಾಕ್ಸ್ ಒಳಗಡೆ ನಿಮ್ಮದು ಲಾಸ್ ಓಡ್ತಿದ್ಯಾ ಪ್ರಾಫಿಟ್ ಓಡ್ತಿದ್ಯಾ ಅನ್ನೋದು ಕಾಣುತ್ತೆ. ಸೊ ಇದಾದ್ಮೇಲೆ ಏನು ಮಾಡಬೇಕು ಗೊತ್ತಾ? ನೀವು ಇದಾಗ್ತಿದಂಗೆ ಸ್ಕ್ಯಾಲ್ಪಿಂಗ್ ಫಾಸ್ಟಾಗಿ ಮಾಡೋದು ಹೆಂಗೆ ಬ್ರದರ್? ಸ್ಪೆಷಲ್ ಫೀಚರ್ ಇದೆ ದನ್ನಲ್ಲಿ ಅಂತ ಹೇಳ್ತಿರಲ್ಲ, ಸ್ಕ್ಯಾಲ್ಪಿಂಗನ್ನು ಫಾಸ್ಟಾಗಿ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಹೇಳಿ ಬ್ರದರ್ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಓಕೆನಾ. ನೀವೇನು ಮಾಡಬೇಕು ಗೊತ್ತಾ? ಫಾರ್ ಎಕ್ಸಾಂಪಲ್ ಇವಾಗ ಒಂದು 225 ಕ್ವಾಂಟಿಟಿಲಿ ಇದ್ದೀರಾ. ಓಕೆನಾ. 225 ಕ್ವಾಂಟಿಟಿಲಿ ನೀವು ಎಂಟ್ರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಎಂಟ್ರಿ ಮಾಡ್ತಿದ್ದಂಗೆ ನೀವೇನು ಮಾಡಬೇಕು? ಸ್ಕ್ಯಾಲ್ಪರ್ ಅಂತ ಬಟನ್, ಇಲ್ಲಿ ಒಂದು ಸ್ಕ್ಯಾಲ್ಪರ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತಿದ್ದಂಗೆ ನಿಮಗೆ ಇಲ್ಲೊಂದು ಫ್ಲೋಟಿಂಗ್ ವಿಂಡೋ ಸ್ಟಾರ್ಟ್ ಆಗುತ್ತೆ. ಈ ಫ್ಲೋಟಿಂಗ್ ವಿಂಡೋದಲ್ಲಿ ಇವಾಗ ನೀವು ಇರೋದು 225 ಕ್ವಾಂಟಿಟಿಲಿ, ಫಾರ್ ಎಕ್ಸಾಂಪಲ್ 225 ಕ್ವಾಂಟಿಟಿಲಿ ಇದ್ದೀರಾ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ಅದರಲ್ಲಿ ನೀವು 2 ಲಾಟ್ನ ಬುಕ್ ಮಾಡಬೇಕು, ಅಂದರೆ 150 ಕ್ವಾಂಟಿಟಿ ಬುಕ್ ಮಾಡಬೇಕು ಅಂತ ಇತ್ತು ಅಂತಂದ್ರೆ ಈ ಫ್ಲೋಟಿಂಗ್ ವಿಂಡೋ ಒಳಗಡೆ ನೀವು 150 ಕ್ವಾಂಟಿಟಿ ಅಂತ ಟೈಪ್ ಮಾಡ್ಕೊಂಡು ಸೆಲ್ ಅಂತ ಕೊಟ್ಬಿಟ್ರೆ ಇಲ್ಲಿ 75 ಕ್ವಾಂಟಿಟಿ ಮಾತ್ರ ಉಳಿದಿರುತ್ತೆ, 150 ಕ್ವಾಂಟಿಟಿ ಬುಕ್ ಆಗುತ್ತೆ. ಸೊ ಅಂದರೆ 90% ಬುಕ್ ಮಾಡಿ 10% ಹೋಲ್ಡ್ ಮಾಡಿ ಅಥವಾ ಟ್ರೈಲ್ ಮಾಡಿ ನಿಮ್ಮ ಪ್ರಾಫಿಟ್ಸನ್ನ ನಿಮ್ಮ ಲಾಟ್ಸ್ನ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇದು ಈ ಥರ ಮಾಡೋದು. ಲಾಟ್ಸ್ನ ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ 10 ಲಾಟಲ್ಲಿ ಹೋಗೋರು ಇರ್ತಾರೆ, 20 ಲಾಟಲ್ಲಿ ಹೋಗೋರು ಇರ್ತಾರೆ. ಅವ್ರು ಒಂದು ಸ್ಪೈಕ್ ಆದಾಗ 20 ಲಾಟ್ 10 ಲಾಟ್ ತೆಗಿತಾರೆ, ಇನ್ನೊಂದು ಸ್ಪೈಕ್ ಆದಾಗ 5 ಲಾಟ್ ತೆಗಿತಾರೆ, ಇನ್ನೊಂದು ಸ್ಪೈಕ್ ಆದಾಗ ಇನ್ನೊಂದು ಲಾಟ್ ತೆಗಿತಾರೆ. ಆ ಥರ ನಿಧಾನಕ್ಕೆ ತೆಗಿತಾ ಬರ್ತಾರೆ, ಎಲ್ಲದನ್ನು ಒಟ್ಟಿಗೆ ತೆಗಿಯಲ್ಲ. ಓಕೆನಾ. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಸ್ಕ್ಯಾಲ್ಪರ್ ಅಂತ ಒಂದು ಫೀಚರ್ಸ್ ಇದೆ. ಓಕೆನಾ. ನಿಮಗೆ ಆಮೇಲೆ ಇನ್ನೊಂದೇನು ಮಾಡ್ಬೋದು ಗೊತ್ತಾ? ನಿಮಗೆ ಬೇಕಾಗಿರೋಂತಹ ಟೂಲ್ಸ್ನ ಫೇವ್ರೇಟಿಗೆ ಹಾಕೊಳ್ಳಿ. ನಮಗೆ ಬೇಕಾಗಿರೋದೇನು? ಟ್ರೆಂಡ್ ಲೈನ್ ಬೇಕು, ಒಂದು ಹಾರಿಜಾಂಟಲ್ ಲೈನ್ ಬೇಕು, ರೇ ಬೇಕು, ಪ್ಯಾರಲಲ್ ಚಾನಲ್ ಬೇಕು. ಆಮೇಲೆ ಇಲ್ಲಿ ನಾವು ಯಾವುದು ಯೂಸ್ ಮಾಡಲ್ಲ ಬ್ರದರ್. ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಬೇಕಾಗ್ಬೋದು. ಓಕೆನಾ. ನೆಕ್ಸ್ಟು ಬ್ರಷ್ ಬೇಕಾಗ್ಬೋದು, ಏನಾದರೂ ಬರೀಬೇಕು ಅಂತಂದರೆ ಪಾತ್ ಬೇಕಾಗ್ಬೋದು, ಒಂದು ಡೈರೆಕ್ಷನ್ ಏನಾದ್ರು ತೋರಿಸ್ಬೇಕು ಅಂತಂದರೆ ಟೆಕ್ಸ್ಟ್ ಬೇಕಾಗ್ಬೋದು. ಓಕೆನಾ. ಸೊ ಇಷ್ಟೇ ಬೇಕಾಗಿರೋದು. ಓಕೆನಾ. ಇಷ್ಟನ್ನ ನೀವು ಇಟ್ಕೊಂಡು ಕೂತ್ಕೊಳ್ಳಿ. ಆಮೇಲೆ ಎರೇಸರ್ ಒಂದು ಇಟ್ಕೊಳ್ಳಿ. ಇವೆಲ್ಲವೂ ನೀವೇನು ಶಾರ್ಟ್ ಕಟ್ಟಿಗೆ ಆ್ಯಡ್ ಮಾಡ್ಕೊಂಡ್ರಲ್ಲ ಅವೆಲ್ಲ ಇಲ್ಲೊಂದು ವಿಂಡೋದಲ್ಲಿ ಬಂತು, ಇದನ್ನ ತೆಗೆದ್ಬಿಟ್ಟು ಕೆಳಗಡೆ ಇಟ್ಬಿಡಿ. ಓಕೆನಾ. ನೀವು ಯಾವ್ದಾರ ಒಂದು ಟ್ರೆಂಡ್ ಲೈನ್ ಹಾಕಬೇಕು ಅಂತ ಹೇಳಿದ್ರೆ ಸೀದಾ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಹಾಕ್ಕೊಡ್ಬೋದು. ಈಗ ಹಾರಿಜಾಂಟಲ್ ಲೈನ್ ಹಾಕಬೇಕು ಅಂತಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬ್ಲೂ ಟಿಕ್ ಆಗುತ್ತೆ, ಇಲ್ಲಿಗೆ ಬಂದು ಕ್ಲಿಕ್ ಮಾಡಿ ಹಾರಿಜಾಂಟಲ್ ಲೈನ್ ಬರುತ್ತೆ. ಸೊ ಈ ಥರ. ಓಕೆನಾ. ಸೊ ಇದೊಂದು ಈಸಿ ಆಯಿತು. ಈಗ ನೆಕ್ಸ್ಟು ನೀವು ಇವಾಗ ಯಾವುದೋ ಒಂದು ಪೊಸಿಷನಲ್ಲಿ ಇರ್ತೀರಿ, ಅದಕ್ಕೆ SL ನ ಸಿಸ್ಟಮಲ್ಲಿ ಹಾಕೊಂಡು ಎಂಟ್ರಿ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ. ಓಕೆನಾ. ಸೊ ಸಿಸ್ಟಮಲ್ಲಿ ಹಾಕೊಂಡು ಎಂಟ್ರಿ ಮಾಡೋದು ಹೆಂಗೆ? ನೀವು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಇವಾಗ ಈ ಪ್ರೈಸಲ್ಲಿ ತಗೊಂಡಿದ್ದೀರಿ, 126 ರೂಪಾಯಿ ಪ್ರೈಸಲ್ಲಿ ನೀವು ಬೈ ಮಾಡಿದ್ದೀರಿ. ನಿಮಗೆ SL ಎಲ್ಲಿ ಕೊಡ್ತಾ ಇದೆ? ಫಾರ್ ಎಕ್ಸಾಂಪಲ್ 114 ರೂಪಾಯಿ ಕೊಡ್ತಾ ಇದೆ. ನಿಮಗೆ ಇಲ್ಲಿ ಪೊಸಿಷನ್ ಬಾಕ್ಸು ಓಡ್ತಾ ಇದೆ. ಓಕೆನಾ. SL ನ ನೀವು ಇಲ್ಲಿಗೆ ಹಾಕಬೇಕು ಅಂತ ಸಿಸ್ಟಮಲ್ಲಿ ಹಾಕಬೇಕು ಅಂತ ಅನ್ಕೊಂಡಾಗ ಈ ಎಲ್ಲಿ ನೀವು ಸಿಸ್ಟಮ್ನ ಹಾಕಬೇಕು ಅಂತ ಅನ್ಕೊಂತೀರಾ, ಅಥವಾ ಈ ಕ್ಯಾಂಡಲ್ ಲೋ ಕೆಳಗಡೆ ಹಾಕಬೇಕು ಅಂತ ಅನ್ಕೊಂಡ್ರೆ ಈ ಕ್ಯಾಂಡಲ್ ಲೋ ಕೆಳಗಡೆಗೆ ನಿಮ್ಮ ಕರ್ಸರ್ನ ತಗೊಂಡ್ಬಂದು ಇದನ್ನೇ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕಾಣ್ತಿದೆಯಲ್ಲ, ಈ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂತಂದ್ರೆ ಮೂರನೇ ಆಪ್ಷನ್ ಸೆಲ್ 225 ಕ್ವಾಂಟಿಟಿ ನಿಫ್ಟಿ 23 ಜನವರಿ ಇದೇನೋ ಡೀಟೇಲ್ಸ್ ಇದೆ, 107ಕ್ಕೆ ಸೆಲ್ ಆಗಬೇಕು ಅಂತ ಇದೆ. ಓಕೆನಾ. 107 ರೂಪಾಯಿ 95 ಪೈಸೆಗೆ ನಾನು ಇಲ್ಲಿ ಕರ್ಸರ್ ತಗೊಂಡೋಗಿದ್ದು ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ 109ಕ್ಕೆ ಇಡ್ತೀನಿ ಅಂತಂದ್ರೆ ಅದು 109ಕ್ಕೆ ಚೇಂಜ್ ಆಗುತ್ತೆ, 112ಕ್ಕೆ ಇಡ್ತೀನಿ ಅಂತಂದ್ರೆ 112ಕ್ಕೆ ಚೇಂಜ್ ಆಗುತ್ತೆ. ಸೊ ನೀವು ಇಲ್ಲಿ ಬಂದು ಮೂರನೇ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ SL ಇಂದು ಒಂದು ಬಾಕ್ಸ್ ಬಂದು ಕೂತ್ಕೊಳುತ್ತೆ ಬರುತ್ತೆ. ಓಕೆನಾ. ಅದನ್ನ ಮಾಡಿ ತೋರಿಸ್ಬೇಕು, ಪೊಸಿಷನ್ನ ಹಾಕ್ಬಿಟ್ಟು ತೋರಿಸೋ ಆಗಿಲ್ಲ, ಹಂಗಾಗಿ ನಾನು ತೋರಿಸ್ತಾ ಇಲ್ಲ. ಓಕೆನಾ. ಸೊ ಇಲ್ಲಿಗೆ ಒಂದು SL ಇನ್ ಬಾಕ್ಸ್ ಬಂದು ಕೂತ್ಕೊಳುತ್ತೆ ಬ್ರದರ್. ಯಾವ ಥರ ಬಂದು ಕೂತ್ಕೊಳ್ಳುತ್ತೆ? ಈ ಥರ ಒಂದು ಕೆಂಪು ಕಲರ್ ಬಾಕ್ಸ್ ಬಂದು ಕೂತ್ಕೊಳ್ಳುತ್ತೆ. ಇದು ನೀಲಿ ಕಲರ್ ಬಾಕ್ಸ್ ಇರುತ್ತೆ. ಓಕೆನಾ. ಕೆಂಪು ಕಲರ್ ಬಾಕ್ಸ್ ಬಂದು ಕೂತ್ಕೊಳ್ಳುತ್ತೆ. ಇದು ಎಲ್ಲಿವರೆಗೂ ಇದನ್ನ ಅಕಸ್ಮಾತ್ ಇವಾಗ ನಿಮ್ಮ ಫೇವರ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ, ನಿಮ್ಮ ಫೇವರಿಗೆ ಮಾರ್ಕೆಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು, SL ನ ಸಿಸ್ಟಮಲ್ಲೇ ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಅವಾಗ ಏನು ಮಾಡಬೇಕು? ನೀವು ಹೊಸದಾಗಿ ಹೋಗ್ಬಿಟ್ಟು ಎಂಟ್ರಿ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಈ ಬಾಕ್ಸ್ನ ಜಸ್ಟ್ ನೀವು SL ಆ್ಯಡ್ ಆದಮೇಲೆ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡು ಬಂತು ಅಂತಂದ್ರೆ ಇವಾಗ 120 ಕೂತ್ಕೊಂತು, ಮತ್ತೆ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಬಂತು ಅಂತಂದ್ರೆ 136 ಕೂತ್ಕೊಂತು. ಸೊ ಅದಕ್ಕದೇ ಆಟೋಮೆಟಿಕಲಿ ಆ್ಯಡ್ ಆಗ್ತಾ ಹೋಗುತ್ತೆ, SL ಮಾಡಿಫೈ ಆಗ್ತಾ ಹೋಗುತ್ತೆ. ಸೊ ಇಷ್ಟು SL ನ ಆ್ಯಡ್ ಮಾಡೋದಾಯ್ತು. ಇನ್ನು ಕವರ್ ಆರ್ಡರ್ ಬೇಕು ಅಂತ ಹೇಳಿದ್ರೆ, ಕವರ್ ಆರ್ಡರು ಲಿಮಿಟ್ ಆರ್ಡರು ಬೇಕು ಅಂತ ಹೇಳಿದ್ರೆ ನಿಮಗೆ ಮಾರ್ಕೆಟ್ ಆರ್ಡರಲ್ಲೇ ಮಾಡಬೇಕು, ಅದು ಬೇಡ. ಓಕೆನಾ.
ಸೊ ಇಷ್ಟು ಧನ್ನನ್ನು ಯೂಸ್ ಮಾಡುವಂಥ ನೋಡಿ. ಆಮೇಲೆ ಟೈಮ್ ಫ್ರೇಮು ಇಲ್ಲಿರುತ್ತೆ. ಟೈಮ್ ಫ್ರೇಮು ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅದನ್ನು ಬೇಕಿದ್ರೆ ಫೇವ್ರೇಟಿಗೆ ಹಾಕೊಂತೀರಾ, ಫಾಸ್ಟಾಗಿ ಕ್ವಿಕ್ ಆಕ್ಸೆಸ್ ಬೇಕು ಅಂತಂದರೆ ಫೇವ್ರೇಟಿಗೆ ಹಾಕೊಂತೀರಾ ಅಂತಂದರೆ ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂತಂದರೆ ನಿಮಗೆ ಅದು ಇಲ್ಲೊಂದು ವಿಂಡೋ ಬಂದು ಕೂತ್ಕೊಳ್ಳುತ್ತೆ. ಇಂಡಿಕೇಟರ್ಸ್ ಬೇಕು ಅಂತಂದರೆ ಇಂಡಿಕೇಟರ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ನೀವು ಯಾವ ಇಂಡಿಕೇಟರ್ ಯೂಸ್ ಮಾಡ್ತೀರಾ ಆ ಇಂಡಿಕೇಟರ್ನ ಯೂಸ್ ಮಾಡ್ಕೊಬೋದು. ಆಮೇಲೆ ಇಲ್ಲೊಂದು ಫೀಚರ್ಸ್ ಇದೆ, ಎಕ್ಸಿಟ್ ಆಲ್ ಪೊಸಿಷನ್ ಅಂತ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಇಲ್ಲೊಂದು ಪೊಸಿಷನ್ ನಾನು ಫಾರ್ ಎಕ್ಸಾಂಪಲ್ ನಾನೇ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಸ್ಟ್ರೈಕ್ ಪ್ರೈಸಲ್ಲಿ ಒಂದು 250-300 ಕ್ವಾಂಟಿಟಿ ಇಲ್ಲಿ ಎತ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಇಲ್ಲಿಂದ ಜಾಸ್ತಿ ಮೂವ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಾಗ ಇನ್ನೊಂದು ಸ್ಟ್ರೈಕ್ ಪ್ರೈಸಲ್ಲಿ ಕಡಿಮೆ ಪ್ರೀಮಿಯಂ ಇರೋ ಸ್ಟ್ರೈಕ್ ಪ್ರೈಸಲ್ಲಿ ಇನ್ನೊಂದು 300 ಕ್ವಾಂಟಿಟಿ ಎತ್ಕೊಂಡಿರ್ತೀನಿ. ಸೊ ಅವಾಗ ಎರಡೂ ಕಡೆ ನನಗೆ ಪ್ರೀಮಿಯಂ ಸಿಗುತ್ತೆ. ನನ್ಗೆ ಒಂದು ವ್ಯೂ ಸ್ಟ್ರಾಂಗ್ ಆಗಿದ್ದಾಗ ಎರಡು ಕಡೆ ಪ್ರೀಮಿಯಮ್ ಸಿಗುತ್ತೆ. ಅದನ್ನ ನಾನು ಹೆಂಗೆ ಕ್ಯಾಪ್ಚರ್ ಮಾಡ್ತೀನಿ ಗೊತ್ತಾ, ಇದು ಸ್ಪೈಕ್ ಆಗ್ಬಿಡ್ತು. ಸ್ಪೈಕ್ ಆದಾಗಲೇ ನಾನು ಬುಕ್ ಮಾಡಬೇಕು. OTM ಅಲ್ಲಿ ಇರೋದು ಸ್ಪೈಕಲ್ಲೇ ಬುಕ್ ಮಾಡಲಿಲ್ಲ ಅಂತಂದ್ರೆ ಪ್ರಾಫಿಟ್ ವಾಪಸ್ ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತೀನಿ, ಇಲ್ಲಿ ಎಕ್ಸಿಟ್ ಆಲ್ ಪೊಸಿಷನ್ಸ್ ಅಂತ ಕೊಡ್ತು ಅಂತಂದ್ರೆ ನಿಮ್ದು ಯಾವ್ಯಾವ ಪೊಸಿಷನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲವೂ ಒಂದೇ ಸಲ ಎಕ್ಸಿಟ್ ಆಗ್ತಾ ಹೋಗ್ತವೆ, ಎಕ್ಸಿಟ್ ಆಗ್ಬಿಡ್ತವೆ. ಓಕೆನಾ. ಸೊ ನೆಕ್ಸ್ಟ್ ಇನ್ನೇನು ಹೇಳ್ಕೊಡ್ಬೋದು. ಓಕೆ, ಸೊ ಇವಾಗ ನಿಫ್ಟಿ 50 ಚಾರ್ಟ್ ಆಯ್ತು. ಒಂದು ಚಾರ್ಟನ್ನ ನೀವು ಸೆಟ್ ಮಾಡ್ಕೊಂಡಿದ್ದೀರಿ, ಒಂದು ಚಾರ್ಟನ್ನ ಎಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಂಡು ಸೆಟ್ ಮಾಡಿ ಇಟ್ಕೊಂಡಿದ್ದೀರಾ. ಇವಾಗ ನೆಕ್ಸ್ಟ್ ಏನು ಬೇಕು ನಿಮಗೆ, ಬ್ಯಾಂಕ್ ನಿಫ್ಟಿ ಚಾರ್ಟ್ ಬೇಕು. ಬ್ಯಾಂಕ್ ನಿಫ್ಟಿ ಚಾರ್ಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಮತ್ತೆ ಇದೇ ಸೇಮ್ ಆರೋ ಮಾರ್ಕ್ ಮೇಲೆ ಬಂದು ಮೇಕ್ ಎ ಕಾಪಿ ಅಂತ ಕೊಟ್ಟು, ಈಗ ನಿಫ್ಟಿ 50 ಚಾರ್ಟ್ ಓಪನ್ ಆಗಿದೆ, ನಾನು ಇದಕ್ಕೆ ಬ್ಯಾಂಕ್ ನಿಫ್ಟಿ ಅಂತ ನೇಮ್ ಕೊಡ್ತೀನಿ. ಓಕೆನಾ. ಬ್ಯಾಂಕ್ ನಿಫ್ಟಿ ಅಂತ ನೇಮ್ ಕೊಟ್ರೆ ಈ ಚಾರ್ಟ್ ಏನಾಯ್ತು, ಇವಾಗ ಬ್ಯಾಂಕ್ ನಿಫ್ಟಿ ಆಯ್ತು. ಇಲ್ಲಿ ಏನೇನಿದಾವೆ, ಇಲ್ಲಿ ನಿಫ್ಟಿ 50 ಚಾರ್ಟ್ ಇದೆ, ಇಲ್ಲಿ ನಿಫ್ಟಿ 50 ಕಾಲ್ ಇದೆ, ಇಲ್ಲಿ ನಿಫ್ಟಿ 50 ಪುಟ್ ಇದೆ. ಓಕೆನಾ. ಸೊ ಇವಾಗ ಏನ್ ಮಾಡಬೇಕು, ಈ ಲೇಔಟ್ ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡಿ, ಈ ಲೇಔಟ್ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿ ಚಾರ್ಟ್ ಹಾಕಿ, ಈ ಲೇಔಟ್ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿ ಚಾರ್ಟ್ ಹಾಕಿ. ಸೊ 3 ಬಂದಾಯ್ತು ಇಂಡೆಕ್ಸ್. ಇವಾಗ ಯಾಸ್ ಇಟ್ ಇಸ್ ಮತ್ತೆ ಮುಂಚೆನೇ ಏನ್ ಮಾಡಿದ್ವಿ ನಾವು ಅದೇ ತರ, ಇಲ್ಲಿ ಇಂಡೆಕ್ಸ್ ಬಂದು ಕೂತಿದೆ, ಇಲ್ಲಿ ಕಾಲ್ ಬರಬೇಕು, ಇಲ್ಲಿ ಪುಟ್ ಬರಬೇಕು. ಇಲ್ಲೇನ್ ಮಾಡಿ, ಇಲ್ಲೊಂದು ಆಪ್ಷನ್ ಚೈನ್ ಅಂತ ಇದೆ. ಓಕೆನಾ. ಸೊ ಆಪ್ಷನ್ ಚೈನ್ ಅನ್ನೋದು ಇಲ್ಲೊಂದು ಆಪ್ಷನ್ ಇದೆ. ಓಕೆನಾ. ಇಲ್ಲಿಂದನೂ ಆಪ್ಷನ್ ಚೈನ್ ಸೆಲೆಕ್ಟ್ ಮಾಡ್ಕೊಬಹುದು. ಅವಾಗ ಏನ್ ಮಾಡಬೇಕು, ಇವಾಗ ಅಟ್ಟಮನಿ ಪ್ರೀಮಿಯಂ ನೀವು ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಈ ಲೇಔಟ್ ನ ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಚಾರ್ಟ್ ಅಂತ ಕೊಟ್ರೆ ಈ ಅಟ್ಟಮನಿ ಪ್ರೀಮಿಯಂ ಕಾಲ್ ಸೆಲೆಕ್ಟ್ ಆಗುತ್ತೆ. ಅಥವಾ ಈ ಲೇಔಟ್ ನ ಸೆಲೆಕ್ಟ್ ಮಾಡ್ಕೊಂಡು ಪುಟ್ಟಲ್ಲಿ ನೀವು ಯಾವ್ದು ಹಾಕಬೇಕು ಅಂತ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು OTM ಹಾಕಬೇಕು ಅನ್ಕೊಂಡಿರ್ತೀರಾ, 370 ರೂಪಾಯಿ ಇರೋದು OTM ಹಾಕಬೇಕು ಅಂತ, ಈ ಸ್ಟ್ರೈಕ್ ಪ್ರೈಸ್ ಹಾಕಬೇಕು ಅಂತ ಹೇಳೋದು ಈ ಬಂದು ವ್ಯೂ ಚಾರ್ಟ್ ಅಂತ ಕೊಟ್ಟು ಅಂತಂದ್ರೆ ನಿಮಗೆ ಪುಟ್ಟಲ್ಲಿ ಚಾರ್ಟ್ ಓಪನ್ ಆಗುತ್ತೆ. ಸೇಮ್ ಯಾಸ್ ಇಟ್ ಈಸ್ ಎಲ್ಲ ಚಾರ್ಟನ್ನು ಇದೇ ತರನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಬ್ಯಾಂಕ್ ಎಕ್ಸಿಗೆ ಸಪ್ರೇಟು, ನಿಫ್ಟಿ 50 ಸಪ್ರೇಟು, ಸೆನ್ಸೆಕ್ಸಿಗೆ ಸಪ್ರೇಟು, ಮಿಡ್ ಕ್ಯಾಪಿಗೆ ಸಪ್ರೇಟು, ಎಲ್ಲದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಏನು ಮಾಡಿ ಗೊತ್ತಾ, ಲಾಸ್ಟಲ್ಲಿ ಒಂದು ಯಾವುದಾದ್ರೂ ಒಂದು ಟ್ರಯಲ್ ಅಂತನೋ ಟೆಸ್ಟ್ ಅಂತನೋ ಏನೋ ಒಂದು ಚಾರ್ಟನ್ನ ಸುಮ್ಮನೆ ಹಂಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೇಕೆ ಕಾಪಿ ಕೊಟ್ಟೆ, ನಾನು ಟೆಸ್ಟ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆನಾ. ಟೆಸ್ಟ್ ಅಂತ ಇದು ಲೇಔಟು ಟೆಸ್ಟ್ ಆಯಿತು. ಸೊ ನೆಕ್ಸ್ಟು ಇದನ್ನ ಒಂದೇ ಲೇಔಟಿಗೆ ಇಟ್ಕೊಂತೀನಿ. ಇದನ್ನ ಏನಕ್ಕೆ ಗೊತ್ತಾ ನಾನು ಯೂಸ್ ಮಾಡೋದು, ಈಗ ನಾನು ಯಾವ್ದಾದ್ರು ಒಂದು ಸ್ಟಾಕ್ಸ್ ನೋಡಬೇಕು, ಸ್ಟಾಕ್ಸ್ ಇಂದು ಕ್ಯಾಂಡಲ್ ಸ್ಟಿಕ್ ಏನು ಮಾಡ್ತಾ ಇದೆ, ಚಾರ್ಟ್ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಟಾಟಾ ಮೋಟಾರ್ಸ್ ಅಂತ ತಗೊಂತೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟು ಸುಜ್ಲಾನ್ ಎನರ್ಜಿ. ಓಕೆನಾ. ಸೊ ಈ ಥರ ಈಗ ನೀವು ಚಾರ್ಟ್ನ ನೋಡಬೇಕು ಅಂತ ಹೇಳಿದ್ರೆ ಇದ್ರ ಚಾರ್ಟನ್ನು ಇಲ್ಲೇ ನೋಡ್ಕೊಬೋದು. ಓಕೆನಾ. ನಿಮ್ಮ ಟೈಮ್ ಫ್ರೇಮ್ ಏನು ಬೇಕು, ನೀವು ಡೇ ಟೈಮ್ ಫ್ರೇಮಲ್ಲಿ ನೋಡಬೇಕಾ, ಡೇ ಟೈಮ್ ಫ್ರೇಮಲ್ಲಿ ನೋಡಿ. ನಿಮಗೆ ಇವಾಗ 1 ಅವರಲ್ಲಿ ನೋಡಬೇಕಾ, 1 ಅವರಲ್ಲಿ ನೋಡಿ. ನಿಮ್ಮ ಅನಾಲಿಸಿಸ್ ಯಾವ ಥರ ಇರುತ್ತೆ ಆ ಥರ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ. ಸೊ ಇಷ್ಟು ದನ್ ಬಗ್ಗೆ ಕೇಳ್ತಾ ಇದ್ದವ್ರಿಗೆ ಒಂದು ವಿಡಿಯೋ ಸೊಲ್ಯೂಷನ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಧನ್ನಲ್ಲಿ ಫ್ರೀ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳುವಂತಹ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಬೇಕು ಅಂತಂದರೆ ಅಕೌಂಟನ್ನು ಅಲ್ಲಿಂದ ಓಪನ್ ಮಾಡಿಕೊಂಡು ಸೇಮ್ ನಾನು ಹೆಂಗೆ ಹೇಳ್ತಿದ್ದೀನಿ, ನಾನು ಈ ವಿಡಿಯೋದಲ್ಲಿ ಯಾವ ಥರ ಹೇಳ್ತಿದ್ದೀನಿ ಅದೇ ಥರ ನೀವು ಸೆಟ್ಟಿಂಗ್ಸನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ಒಂದು ಪ್ರಾಫಿಟಬಲ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು ಅಂತ ನನ್ನ ಭಾವನೆ. ಸೊ ಜೈ ಶ್ರೀರಾಮ್. ಲೈಕ್ ಯಾರಾದರೂ ಮಾಡಿಲ್ಲ ಅಂತಂದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇತ್ತು, ಇದನ್ನು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಶೇರ್ ಮಾಡಿ. ಸೊ ಜೈ ಶ್ರೀರಾಮ್ ಬ್ರದರ್, ಜೈ ಶ್ರೀರಾಮ್.